ಗೆಲುವು. ಒಂದು ಸಣ್ಣ ಹಳ್ಳಿಯಲ್ಲೊಬ್ಬ ಬಾಲಕನಿದ್ದನು. ಅವನ ಹೆಸರು ರಾಮು. ರಾಮು ಬಡ ಕುಟುಂಬದಿಂದ ಬಂದಿದ್ದ. ಆದರೆ ಆತನು ಇಡೀ ಹಳ್ಳಿ ತುಂಬಾ ಹೊಗಳಿಗೆಯಾಗಿದ್ದ. ಅವನಿಗೆ ಓದು, ಆಟ ಮತ್ತು ಯಾವುದೇ ಕೆಲಸವನ್ನು ಕಠಿಣ ಪರಿಶ್ರಮದಿಂದ ಮಾಡಬೇಕೆಂಬ ಛಲವಿತ್ತು. ರಾಮು ವಿದ್ಯಾರ್ಥಿಯಾಗಿ ಉತ್ತಮನಾಗಿದ್ದು ರಾಜ್ಯಮಟ್ಟದ ಓದು ಸ್ಪರ್ಧೆಗೆ ಆಯ್ಕೆಯಾಗಿದ್ದ. ಆದರೆ ಕೆಲವು ಜನರು ಅಸಹ್ಯವಾಗಿ ಹೇಳತೊಡಗಿದರು. ಈ ಹಳ್ಳಿಯ ಬಾಲಕನು ಏನ್ಮಾಡುತ್ತಾನೆ? ಅವನು ನಗರ ಮಕ್ಕಳ ಎದುರು ಗೆಲ್ಲೋದಾದ್ರೆ ಅಚ್ಚರಿಯೇನು? ರಾಮು ಅವರಿಗೆ ಉತ್ತರ ನೀಡಲು ಯತ್ನಿಸಲಿಲ್ಲ. ಅವನು ತಾನು ಮಾಡಬೇಕಾದ ಕೆಲಸವನ್ನೇ ಮಾಡುತ್ತಿದ್ದ. ಬೆಳಗ್ಗೆ ಬೇಗ ಎದ್ದು ಓದುತ್ತಿದ್ದ. ನಿತ್ಯವೂ ಶಿಕ್ಷಕರಿಂದ ಮಾರ್ಗದರ್ಶನ ಪಡೆಯುತ್ತಿದ್ದ ಮತ್ತು ತನ್ನ ಕನಸಿಗೆ ನಂಬಿಕೆಯಿಂದ ಕೆಲಸ ಮಾಡುತ್ತಿದ್ದ. ಆ ದಿನ ಬಂತು. ಸ್ಪರ್ಧೆ ನಡೆಯಿತು. ನೂರಾರು ವಿದ್ಯಾರ್ಥಿಗಳ ನಡುವೆ ರಾಮು ತನ್ನ ಪರಿಶ್ರಮ, ಧೈರ್ಯ ಮತ್ತು ತಿಳುವಳಿಕೆಯಿಂದ ಉತ್ತರಿಸಿ ಸ್ಪರ್ಧೆಯ ಮೊದಲ ಸ್ಥಾನ ಪಡೆದ. ಅವನ ಗೆಲುವು ಕೇಳಿ ಸಂಪೂರ್ಣ ಹಳ್ಳಿ ಹೆಮ್ಮೆಪಟ್ಟು ಹೋಯಿತು. ಅವರೂ ತಾವು ನಂಬಿದ ಬಾಲಕ ಬದ್ಧತೆ ಮತ್ತು ಶ್ರದ್ಧೆಯಿಂದ ಹೇಗೆ ಗೆಲುವನ್ನು ಸಾಧಿಸಿದ್ದಾನೆ ಎಂಬುದರ ಸಾಕ್ಷಿಯಾಯಿತು. ಪಾಠ: ಗೆಲುವು ಒಮ್ಮೆಲ್ಲ ತಕ್ಷಣ ಬರುವುದಿಲ್ಲ. ಅದನ್ನು ಪಡೆಯಬೇಕಾದರೆ ಧೈರ್ಯ, ಪರಿಶ್ರಮ ಮತ್ತು ನಂಬಿಕೆಯ ಅಗತ್ಯವಿದೆ. ಇತರರ ಮಾತುಗಳಿಗೆ ಸ್ಪಂದಿಸುವ ಬದಲು ನಮ್ಮ ಗುರಿಯತ್ತ ದೃಢವಾಗಿ ನಡೆಯುವುದೇ ನಿಜವಾದ ಜಯವಾಯಿತು.